ಇನ್ನು ರಾಮೇಶ್ವರಂ ಕೆಫೆ ಮೇಲೆ ಫುಡ್ ಸೇಫ್ಟಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ತೆಲಂಗಾಣದ ರಂಗಾರೆಡ್ಡಿ ಜಿಲ್ಲೆಯ ಮಾದಾಪುರದಲ್ಲಿರುವಂತಹ ಕೆಫೆ ಇದು ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದಲ್ಲ, ಬಟ್ ರಾಮೇಶ್ವರಂ ಕೆಫೆನೇ ನಮ್ಮ ರಾಜ್ಯದ್ದೇ. ಬಟ್ ಅಲ್ಲೆಲ್ಲ ಬೇರೆ ಬೇರೆ ಕಡೆ ಭಾಳ ಬ್ರಾಂಚ್ ಮಾಡಿದಾರಲ್ಲ, ಅಲ್ಲಿ ತೆಲಂಗಾಣದ ರಂಗಾರೆಡ್ಡಿ ಜಿಲ್ಲೆಯ ಮಾದಾಪುರದಲ್ಲಿರುವಂಥ ಒಂದು ಕೆಫೆ ರಾಮೇಶ್ವರಂ ಕೆಫೆ ಮೇಲೆ ರೈಡ್ ಮಾಡಿದ್ದಾರೆ. ದಾಳಿ ವೇಳೆ ಅವಧಿ ಮುಗಿದಂಥ ಆಹಾರ ಪದಾರ್ಥಗಳು ಪತ್ತೆಯಾಗಿದೆ. ಅವಧಿ ಮೀರಿದ ಪದಾರ್ಥಗಳನ್ನು ಸೀಸ್ ಮಾಡಿದ್ದಾರೆ ಅಧಿಕಾರಿಗಳು. 10 ಲೀಟ್ರು ನಂದಿನಿ ಮಜ್ಜಿಗೆ ಹಾಗೆ 10 ಲೀಟರ್ ಹಾಲನ್ನು ಸೀಸ್ ಮಾಡಿದ್ದಾರೆ. ಕೆಫೆಯ ಕಿಚನ್ನಲ್ಲಿ ಸಿಂಥೆಟಿಕ್ ಫುಡ್ ಕಲರ್ ಕೂಡ ಪತ್ತೆ ಆಯ್ತಂತೆ. ಸೊ ಜಿರಳೆಗಳಿಂದ ಆಹಾರ ಪದಾರ್ಥಗಳು ತುಂಬ ಹೋಗಿದ್ದಂಥದ್ದು ಕೂಡ ಪತ್ತೆ ಆಯಿತು. ಸಿಬ್ಬಂದಿಗೆ ಸಂಬಂಧಪಟ್ಟ ಹಾಗಿನ ವೈದ್ಯಕೀಯ ಪ್ರಮಾಣ ಪತ್ರ ಕೂಡ ಇಲ್ವಂತೆ. ಸೊ ಕೆಫೆಯಲ್ಲಿರುವಂಥ ಅವ್ಯವಸ್ಥೆ ಕಂಡು ಅಧಿಕಾರಿಗಳು ಭಾಳ ಎಚ್ಚರಿಕೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಕರ್ನಾಟಕದ ಮಟ್ಟಿಗೆ ನಾವು ನೋಡೋದಾದರೆ ಎಲ್ಲ ರಾಮೇಶ್ವರಂ ಕೆಫೆ ಭಾಳ ಹೈಜಿನಿಕ್ ಆಗಿದೆ, ಜೊತೆಗೆ ಭಾಳ ಸ್ವಚ್ಛತೆ ಕಾಪಾಡ್ತಾರೆ. ಈ ಥರದ್ದೆಲ್ಲ ಭಾಳ ಮಂದಿ ಪ್ರಶಂಸೆ ಹೇಳ್ತಾ ಇರ್ತಾರೆ. ಬಟ್ ಆಂಧ್ರದಲ್ಲಿ ಗೊತ್ತಿಲ್ಲ ಅದು ಏನು ಸಮಸ್ಯೆ ಆಗಿದೆಯೋ ಏನೋ ಅಂತ ಹೇಳ್ಕೊಂಡು ನೋಡಿ, ಈ ರೀತಿಯಾಗಿ ತೆಲಂಗಾಣ ರಾಜ್ಯದ ರಂಗಾರೆಡ್ಡಿ ಜಿಲ್ಲೆಯಲ್ಲಿ ಮಾದಾಪುರದಲ್ಲಿರುವಂಥ ಕೆಫೆಯಲ್ಲಿ ಆಮೇಲೆ ಎಲ್ಲ ನಂದಿನಿ ನಮ್ಮ ರಾಜ್ಯದ್ದೇ ಹಾಲಿನ ಪ್ಯಾಕೆಟ್ಗಳೆಲ್ಲ ಇರುವಂಥದ್ದು. ಆಮೇಲೆ ಹಾಲಿನ ಪ್ಯಾಕೆಟ್ಗಳೇನು ಈ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಒಂದು 3-4 ದಿವಸ ಎಕ್ಸ್ಟ್ರಾ ಇಟ್ಟರು ಏನಾಗಲ್ಲ ಅಂತ ಭಾಳ ಸಂದರ್ಭದಲ್ಲಿ ಇಡ್ತಾರೆ. ಅದು ಬಹುಶಃ ಇಲ್ಲಿ ಸಮಸ್ಯೆ ತಂದೊಡ್ಡಿರ್ಬೋದು ಅಂತ ಕಾಣಿಸುತ್ತೆ. ಅಗೈನ್ ಅದಕ್ಕೊಂದು ಎಕ್ಸ್ಪೈರ್ ಡೇಟ್ ಅನ್ನೋದು ಇದ್ದೇ ಇರುತ್ತಲ್ವ, ಅದನ್ನು ಮೀರಿ ಇದು ಮಾಡಬಾರ್ದು. ಸೊ ಅದನ್ನು ಇಟ್ಟಿದ್ರು, ಹಾಗಾಗಿ ಸಮಸ್ಯೆ ಆಗಿದೆ. ಬಟ್ ಇಲ್ಲಿ ನೋಡಿ, ಈ ಥರದ್ದು ಕೆಲವೊಂದು ಆಹಾರ ಪದಾರ್ಥಗಳಲ್ಲಿ ಜಿರಳೆಗಳು ಪತ್ತೆಯಾಗಿದೆ. ಅದು ಇಲ್ಲಿ ಅದು ಹೇಗೆ ಇವರು ಗಮನಕ್ಕೆ ಬರ್ದಿತ್ತು, ಹೇಗಾಯಿತು? ಯಾಕಂದರೆ ಓನರ್ಸ್ ಇದ್ರ ಬಗ್ಗೆ ಎಲ್ಲ ಭಾಳ ಗಮನ ಕೊಟ್ಟಂಥ ರೀತಿಯಾಗಿ ಕಂಡು ಬರ್ತಿರುತ್ತೆ ಬೇರೆ ಬೇರೆ ಸಂದರ್ಭದಲ್ಲಿ ನೋಡಿದಾಗ. ಬಟ್ ನೋಡಿ, ಇಲ್ಲಿ ಸರಿಯಾಗಿ ಗಮನ ಕೊಟ್ಟಿಲ್ಲ ಅಂತ ಕಾಣಿಸುತ್ತೆ. ಆಮೇಲೆ ಸಹಜವಾಗಿ ಈ ಥರದ ಬ್ರಾಂಚ್ಗಳು ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿಗಂತ ಇನ್ಚಾರ್ಜಿಗಂತ ಇಟ್ಟಿರ್ತಾರೆ ಮ್ಯಾನೇಜರ್ಗಳನ್ನ, ಬೇರೆ ಬೇರೆ ಸಿಬ್ಬಂದಿನ ಇನ್ಚಾರ್ಜ್ ಇದನ್ನೆಲ್ಲ ನೋಡೋಕ್ಕನೆ. ಅವರು ಕೆಲವು ಸಲ ಎಡವಟ್ಟು ಮಾಡಿಕೊಂಡ್ರು ಈ ಥರದ ಸಮಸ್ಯೆಗಳಾಗುತ್ತೆ. ಇಲ್ಲಿ ಏನೇನಾಗಿದೆ ಗೊತ್ತಿಲ್ಲ. ಒಟ್ನಲ್ಲಿ ನೋಡಿ, ಈ ರೀತಿಯ ಕಂಡಲ್ಲೆಲ್ಲ ಜಿರಳೆ ಕಂಡು ಬಂದಿದೆ. ಆಮೇಲೆ ಗೋಡೌನಲ್ಲೆಲ್ಲ ಪರಿಶೀಲನೆ ಮಾಡಿದ್ದಾರೆ. ಆಮೇಲೆ ಅಲ್ಲಿರುವಂಥ ಸಿಬ್ಬಂದಿಗೆ ವೈದ್ಯಕೀಯ ಪ್ರಮಾಣ ಪತ್ರ ಕೂಡ ಇಲ್ಲ ಅನ್ನುವಂಥದ್ದು ಕೂಡ ಕಂಡು ಬಂತು. ಭಾಳ ಅವ್ಯವಸ್ಥೆ ಅಲ್ಲಿನ ಒಂದು ಬ್ರಾಂಚ್ನಲ್ಲಿ ಆಗಿದೆ ಅನ್ನೋದು ಗೊತ್ತಾಗಿದೆ.